2ನೇ ಅಧ್ಯಾಯದೆಲ್ಲ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಹೋದ ಸಲದ್ರಲ್ಲಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಡೆಫಿನೆಟಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನು ನಾವು ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು. ಈಗ 3ನೇ ಅಧ್ಯಾಯಕ್ಕೆ ಬರೋಣ. ನಾವು 3ನೇ ಅಧ್ಯಾಯಕ್ಕೆ ಬಂದರೆ ಇಲ್ಲಿ ಪ್ರಶ್ನೆಗಳಿದೆ. ನಿಮಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ವಿಕೃತಿ ಸ್ವರ ಯಾವುದು, 1 ಮಾರ್ಕಿಂದ ಪ್ರಶ್ನೆ. ವಿಕೃತಿ ಸ್ವರ ಯಾವುದು ಅಂತ, ಅದು ರಿ ಗ ಮ ಧ ನಿ, ಇದಿಷ್ಟು ವಿಕೃತಿ ಸ್ವರ ಅಂತ ಹೇಳ್ಬೋದು. ಅದು ಬಿಟ್ಟರೆ ಆರೋಹಣ ಎಂದರೇನು, ಅವರೋಹಣ ಎಂದರೇನು, ಇದೆಲ್ಲ ತುಂಬ ಚಿಕ್ಕ ಚಿಕ್ಕ ಪ್ರಶ್ನೆ, ಅಂದರೆ 1 ಮಾರ್ಕಿಗೆ ಕೊಡುವಂಥದ್ದು. ಪ್ರಕೃತಿ ಸ್ವರ ಅಂತಂದ್ರೇನು, ಬದಲಾವಣೆ ಆಗದೇ ಇರುವಂತಹ ಸ್ವರಗಳಿಗೆ ಪ್ರಕೃತಿ ಸ್ವರ ಅಂತಾರೆ. ಯಾವುದು ಪ್ರಕೃತಿ ಸ್ವರ, ಸ ಮತ್ತು ಪ, ಅದೆರಡಕ್ಕೆ ಬದಲಾವಣೆ ಆಗೋದಿಲ್ಲ ಅದೆರಡು ಅಂತ. ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳಿದೆ. ಗಾಂಧಾರದ ಪ್ರಭೇದಗಳು ಯಾವ್ಯಾವುದು, ಅದು 3 ಗಾಂಧಾರ ಏನಿದೆ ಅದನ್ನು ಬರಿಬೇಕು ನೀವು. ದಾಟು ವರಸೆ ಎಂದರೇನು, ಸ್ವರ ಎಂದರೇನು, ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದೆ. ಇದೆಲ್ಲ ನೀವು ಅಲ್ಲಿ ಓದಿದಾಗ ಸಿಕ್ಕತ್ತೆ. ನಾನು ಇಲ್ಲಿ ನ್ಯೂ ಟೈಪ್ಸ್ ಅಂತ ಏನು ಬರುತ್ತೆ ಅಲ್ಲ, ಈಗ ಸರಿಪಡಿಸಿ ಬರೆಯೋದು, ಬಿಟ್ಟ ಸ್ಥಳ, ಅದಕ್ಕೆ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸರಿಪಡಿಸಿ ಬರೆಯಿರಿ ನಲ್ಲಿ ಕೊಟ್ಟಿದ್ದೆ. ಪಂಚಮಕ್ಕೆ 2 ವಿಕೃತಿ ಭೇದಗಳಿವೆ ಅಂತ ಹೇಳಿ, ಇದರಲ್ಲಿ ನೀವು ಪಂಚಮಕ್ಕೆ ಯಾವುದೇ ವಿಕೃತಿ ಭೇದಗಳಿಲ್ಲ. ಅಲ್ಲಿಗೆ ನೀವು ಸರಿಪಡಿಸೋದಾದರೆ ಪಂಚಮನ ತೆಗೆದುಹಾಕಿ 2 ವಿಕೃತಿ ಪ್ರಭೇದಗಳಿರೋವಂಥದ್ದು ಮಧ್ಯಮಕ್ಕೆ. ಇನ್ನು ಉಳಿದಿದ್ದು ರಿ ಗ ದ ನಿ ಎಲ್ಲದಕ್ಕೂ 3 ಪ್ರಭೇದಗಳಿದೆ, 2 ಇರೋದು ಮಧ್ಯಮಕ್ಕೆ ಮಾತ್ರ. ಸೊ ಮಧ್ಯಮಕ್ಕೆ 2 ವಿಕೃತಿ ಭೇದಗಳಿವೆ ಅಂತ ಬರಿಬೇಕು. ಮುಂದಿನದ್ದು ಏನಿದೆ, ಮಧ್ಯಸ್ಥಾಯಿಯ ಸ್ವರಗಳ ಕೆಳಗೆ ಚುಕ್ಕಿ ಇರಿಸಲಾಗುತ್ತದೆ. ಸ್ವರಗಳ ಕೆಳಗೆ ಚುಕ್ಕಿ ಇರಿಸಲಾಗುತ್ತದೆ ಅಂತ ಏನಿದೆ ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಅದನ್ನೇ ಬದಲಾಯಿಸಬೇಕು. ಮಧ್ಯಸ್ಥಾಯಿಯ ಸ್ವರಗಳಿಗೆ ಚುಕ್ಕೆಗಳನ್ನು ಇರಿಸುವುದಿಲ್ಲ. ಮಧ್ಯಸ್ಥಾಯಿಯ ಯಾವುದೇ ಸ್ವರಗಳಿಗೂ ಕೂಡ ಚುಕ್ಕೆಗಳು ಇರೋದಿಲ್ಲ. ಮುಂದಿನದ್ದು, ಬರವಣಿಗೆಯಲ್ಲಿ ಸ್ಥಾಯಿಗಳನ್ನು ಗುರುತಿಸಲಾಗುವುದಿಲ್ಲ ಅಂತ. ಆ ಸ್ಥಾಯಿಗಳನ್ನು ಅಂತ ಇದೆ ಅಲ್ಲಿ. ನಾವು ಬರೆಯೋದ್ರಲ್ಲಿ ಏನನ್ನು ಗುರುತಿಸೋಕ್ಕಾಗೋದಿಲ್ಲ, ಭಾವಗಳನ್ನು, ಅಂದರೆ ಯಾವುದು ರಾಗದ ಯಾವ ಒಂದು ಭಾವ ಇದೆ ಅದನ್ನು ಗುರುತಿಸೋದಕ್ಕೆ ಆಗೋದಿಲ್ಲ. ಮುಂದಿನದ್ದು, ಸಪ್ತ ಸ್ವರಗಳ ಕ್ರಮವಾದ ಜೋಡಣೆ ದಾಟು ವರಸೆ ಅಂತ ಹೇಳಿ ಇದೆ. ಆ ದಾಟು ವರಸೆಗೆ ಅಂಡರ್ಲೈನ್ ಮಾಡಿದ್ದಾರೆ, ಅದನ್ನು ಬದಲಾಯಿಸಬೇಕು. ಸಪ್ತ ಸ್ವರಗಳ ಕ್ರಮವಾದ ಜೋಡಣೆ ಸರಳೆ ವರಸೆ ಅದು. ಓಕೆನಾ. ನೆಕ್ಸ್ಟ್ ಹೋದರೆ ನಾವು ಪದಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತ ಇದೆ. ಅಂದರೆ ಕ್ರಮಪಡಿಸಿ ಬರೆಯಿರಿ ಅಂತಲೂ ಕೊಡ್ತಾರೆ, ಅನುಕ್ರಮವಾಗಿ ಜೋಡಿಸಿ ಅಂತಲೂ ಇರುತ್ತೆ. ನೋಡ್ಕೊಳ್ರಿ, ಎಲ್ಲದಕ್ಕೂ ಒಂದೇ ಉತ್ತರ ಇರುತ್ತೆ. ಕ್ರಮಪಡಿಸಿ ಬರೆಯಿರಿ ಅಂದರೂ ಅದೇನೆ, ಅನುಕ್ರಮವಾಗಿ ಬರೆಯಿರಿ ಅಂದ್ರೂ ಅದೇನೆ. ರಿಷಭ, ಷಡ್ಜ, ಪಂಚಮ, ಗಾಂಧಾರ, ನಿಷಾದ ಅಂತ ಇದೆ. ಅಂದರೆ ಸಪ್ತ ಸ್ವರಗಳೇನಿದೆ ಅದರಲ್ಲಿ ಯಾವುದಾದ್ಮೇಲೆ ಯಾವುದು ಅಂತ ಹೇಳಿ ಇಲ್ಲಿ ಸರಿ ಮಾಡಬೇಕು. ಷಡ್ಜ, ರಿಷಭ, ಗಾಂಧಾರ, ಪಂಚಮ, ನಿಷಾದ, ಇದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಮುಂದಿಂದು ಷಟ್ಶ್ರುತಿ ರಿಷಭ, ಶುದ್ಧ ರಿಷಭ, ಷಡ್ಜ, ಚತುಶ್ರುತಿ ರಿಷಭ ಅಂತ ಇದೆ. ಇಲ್ಲಿ ಷಡ್ಜ, ಶುದ್ಧ ರಿಷಭ, ಚತುಶ್ರುತಿ ರಿಷಭ, ಆಮೇಲೆ ಷಟ್ಶ್ರುತಿ ರಿಷಭ ಇದು ಬರುತ್ತೆ. ಮುಂದಿಂದು ಕೈಶಿಕಿ ನಿಷಾದ, ಶುದ್ಧ ನಿಷಾದ, ಕಾಕಲಿ ನಿಷಾದ ಅಂತ ಇದೆ. ಇದನ್ನು ನೀವು ಮಾಡಬೇಕಾದ್ರೆ ಶುದ್ಧ ನಿಷಾದ, ಕೈಶಿಕಿ ನಿಷಾದ, ಕಾಕಲಿ ನಿಷಾದ ಅಂತ ಬರಿಬೇಕು. ಮುಂದಿಂದು ನಿಷಾದ, ಮಧ್ಯಮ, ರಿಷಭ, ದೈವತ ಅಂತ ಇದೆ. ಇದು ರಿಷಭ, ಮಧ್ಯಮ, ದೈವತ, ನಿಷಾದ ಅಂತ ಕ್ರಮವಾಗಿ ಬರಿಬೇಕು. ಅದರ ಮುಂದಿಂದು ಪಂಚಮ, ನಿಷಾದ, ಮಧ್ಯಮ, ತಾರಷಡ್ಜ, ದೈವತ, ಈ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ. ನಾವು ಬರಿಬೇಕಾದ್ರೆ ಮಧ್ಯಮ, ಪಂಚಮ, ದೈವತ, ನಿಷಾದ ಹಾಗೂ ತಾರಷಡ್ಜ, ಇದು ಈ ರೀತಿಯಾಗಿ ಅದನ್ನು ಬರಿಬೇಕು. ಮುಂದಿಂದಕ್ಕೆ ಹೋಗೋಣ. ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಗಾಂಧಾರವು ಡ್ಯಾಶ್ ಸ್ವರ, ವಿಕೃತಿ ಸ್ವರ. ಬದಲಾವಣೆ ಆಗುವ ಸ್ವರಗಳನ್ನು ಡ್ಯಾಶ್ ಎನ್ನುತ್ತಾರೆ, ವಿಕೃತಿ ಸ್ವರಗಳು ಅಂತ ಹೇಳ್ತೀವಿ. ಡ್ಯಾಶ್ ಸ್ವರಗಳು ಬದಲಾವಣೆ ಹೊಂದುವುದಿಲ್ಲ, ಪ್ರಕೃತಿ ಸ್ವರಗಳು. ಆಧಾರ ಶ್ರುತಿಯನ್ನು ಡ್ಯಾಶ್ ಸ್ವರ ಅಂತ ಹೇಳ್ತೀವಿ, ಆಧಾರ ಸ್ವರ ಅಂತ ಹೇಳ್ತೀವಿ ಅದನ್ನು. ಸ್ವರಗಳು ಡ್ಯಾಶ್, ಅಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ 5, 7, 8 ಅಂತ 7 ಸ್ವರಗಳಿದೆ. ಡ್ಯಾಶ್ ಮತ್ತು ಡ್ಯಾಶ್ ಇವು ಪ್ರಕೃತಿ ಸ್ವರಗಳು. ಸ ಮತ್ತು ಪ ಅಂದರೆ ಷಡ್ಜ ಮತ್ತು ಪಂಚಮ ಅಂತ ಬರೀರಿ. ಡ್ಯಾಶ್ ಸ್ಥಾಯಿಗಳನ್ನು ಸೂಚಿಸಲು ಸ್ವರದ ಕೆಳಗೆ ಚುಕ್ಕೆ ಇರಿಸಲಾಗುತ್ತದೆ. ಮಂದ್ರ ಸ್ಥಾಯಿಗಳನ್ನು ಸೂಚಿಸೋದಕ್ಕೆ ಸ್ವರದ ಕೆಳಗೆ ಚುಕ್ಕೆ ಇರಿಸಲಾಗುತ್ತದೆ. ಗುಂಪಿಗೆ ಸೇರದ ಪದ ಅಂತ ಕೊಟ್ಟಿದ್ದಾರೆ ಇಲ್ಲಿ.
ಯಾವುದು ಈ ಗುಂಪಿಗೆ ಸೇರದಿಲ್ಲ ಅದನ್ನು ಬೇರೆ ಮಾಡಬೇಕು. ಷಡ್ಜ, ಮಧ್ಯಮ, ಗಾಂಧಾರ, ದೈವತ. ನೋಡಿ ಇಲ್ಲಿ ಮಧ್ಯಮ, ಗಾಂಧಾರ, ದೈವತ ಇದು ಮೂರು ಏನಿದೆ ಇದು ವಿಕೃತಿ ಸ್ವರಗಳು. ಷಡ್ಜ ಏನಿದೆ ಅದೊಂದು ಪ್ರಕೃತಿ ಸ್ವರ, ಹಾಗಾಗಿ ಷಡ್ಜನ ನಾವು ತೆಗಿತೀವಿ. ರಿಷಭ, ಮಧ್ಯಮ, ಪಂಚಮ, ದೈವತ, ನಿಷಾದ. ಇದರಲ್ಲಿ ಪಂಚಮ ತೆಗಿತೀವಿ, ಅದು ಪ್ರಕೃತಿ ಸ್ವರ, ಉಳಿದಿದೆಲ್ಲ ವಿಕೃತಿ ಸ್ವರಗಳು. ಶುದ್ಧ ರಿಷಭ, ಸಾಧಾರಣ ಗಾಂಧಾರ, ಚತುಶ್ರುತಿ ರಿಷಭ, ಷಟ್ಶ್ರುತಿ ರಿಷಭ. ಇಲ್ಲಿ ನಾವು ಸಾಧಾರಣ ಗಾಂಧಾರವನ್ನು ತೆಗಿತೀವಿ. ಇನ್ನು ಮೂರು ಏನಿದೆ ಅದು ರಿಷಭದ ಪ್ರಭೇದಗಳಾಗುತ್ತೆ. ಇದಾದ ನಂತರ ಟಿಪ್ಪಣಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಟಿಪ್ಪಣಿ ಅಂದರೆ ಶಾರ್ಟ್ ನೋಟ್ಸ್ ಅಂತ ಹೇಳಿ. ಈಗ ಒಂದನ್ನು ನಾವು ತಗೊಂಡ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆ ರೀತಿಯಾಗಿ ನೀವು ಉಳಿದಿದ್ದನ್ನು ಬರೀಬೇಕು. ಈಗ ಸಪ್ತಸ್ವರ ಅಂತ ನಾವು ತಗೊಂಡ್ರೆ ಏನು ಟಿಪ್ಪಣಿ ಬರೀತೀರಾ ಅದಕ್ಕೆ ಮೊದಲು ಸಪ್ತಸ್ವರಗಳು ಯಾವುದು ಅಂತ ಬರಿಬೇಕು. ಸಪ್ತಸ್ವರಗಳು ಅಂದರೆ 7, ಅದು ಸರಿ, ಗಮ, ಪದ, ನಿ ಅಂತ. ಆಮೇಲೆ ಅದರದ್ದು ಡೀಟೇಲ್ ಬರಿಬೇಕು. ಷಡ್ಜ, ರಿಷಭ, ಪಂಚಮ ಈ ರೀತಿಯಾಗಿ ಬರಿಬೇಕು ಅದನ್ನು. ಆಮೇಲೆ ಸಪ್ತಸ್ವರಗಳಿಲ್ಲದೆ ಸಂಗೀತ ಇಲ್ಲ. ಸಪ್ತಸ್ವರಗಳು ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎರಡಕ್ಕೂ ಕೂಡ ಸಪ್ತಸ್ವರಗಳೇ ಆಧಾರ. ಈ ರೀತಿಯಾಗಿ ಇಷ್ಟನ್ನು ನೀವು ಬರೆದ್ರೆ ಅದು ಒಂದು ಶಾರ್ಟ್ ನೋಟ್ ಆಗುತ್ತೆ. ಅದು ಬಿಟ್ಟು ಇನ್ನೇನು ಸಪ್ತಸ್ವರಗಳಿಗೆ ಬರೆಯೋದಕ್ಕೆ ಅಲ್ಲಿಲ್ಲ. ಆ ರೀತಿಯಾಗಿ ನೀವು ಪ್ರತಿಯೊಂದನ್ನು ತಗೊಂಡ್ರೆ ಅದರಲ್ಲಿ ಏನೇನು ಬರಿಬಹುದು ನೀವು ಅಂದರೆ ಹಾಗಂದ್ರೆ ಏನು, ಸ್ಥಾಯಿಗಳು ಅಂದರೆ ಏನು, ಸ್ಥಾಯಿಗಳು ಕೊಟ್ಟರೆ ಸ್ಥಾಯಿಗಳಲ್ಲಿ ಎಷ್ಟು ವಿಧ, ಯಾವ್ಯಾವುದು, ಈ ರೀತಿಯಾಗಿ ಬರಿತಾ ಹೋದರೆ ನೀವು ಅದರದ್ದು ಶಾರ್ಟ್ ನೋಟ್ ಆಗುತ್ತೆ. ಆಯಿತಾ? ಈ ರೀತಿಯಾಗಿ ಬರೀರಿ ಎಲ್ಲದನ್ನು ಶಾರ್ಟ್ ನೋಟ್ಸ್ ಅಂತ ಅಂದರೆ ಕೊಟ್ಟರೆ, ಟಿಪ್ಪಣಿ ಬರೆಯಿರಿ ಅಂತ ಕೊಟ್ಟರೆ. ಮುಂದಿನದ್ದು ವ್ಯತ್ಯಾಸ ಬರೆಯಿರಿ ಅಂತ ಇದೆ. ಪ್ರಕೃತಿ ಸ್ವರ ಮತ್ತು ವಿಕೃತಿ ಸ್ವರ. ಇದನ್ನು ಹೇಗೆ ಬರೀರಿ ಅಂದರೆ ಒಂದು ಕಾಲಮ್ ಹಾಕಿ, ಒಂದು ಲೈನ್ ಹಾಕಿ, ಒಂದು ಕಡೆ ಪ್ರಕೃತಿ ಸ್ವರ, ಒಂದು ಕಡೆ ವಿಕೃತಿ ಸ್ವರ ಅಂತ ಬರ್ತು ಪಾಯಿಂಟ್ಸ್ ವೈಸ್ ಬರೀರಿ. ಈಗ 1ನೇ ಪಾಯಿಂಟ್ ಪ್ರಕೃತಿ ಸ್ವರ ಹಾಗಂದ್ರೆ ಏನು, ಬದಲಾವಣೆ ಆಗದೇ ಇರುವಂತಹ ಸ್ವರಗಳು ಪ್ರಕೃತಿ ಸ್ವರಗಳು. ಈ ಕಡೆಗೆ ಬದಲಾವಣೆ ಹೊಂದುವಂತಹ ಸ್ವರಗಳು ವಿಕೃತಿ ಸ್ವರಗಳು. ಇದು 1ನೇ ಪಾಯಿಂಟ್. ಆದರೆ 2ನೇ ಪಾಯಿಂಟಲ್ಲಿ ಸ ಮತ್ತು ಪ ಇದೆರಡು ಪ್ರಕೃತಿ ಸ್ವರಗಳು, ಷಡ್ಜ ಮತ್ತು ಪಂಚಮ. ಮುಂದಿನದ್ದು ಈ ಕಡೆಗೆ ಹೋದರೆ ರಿ, ಗ, ಮ, ಧ, ನಿ ಇದು 5 ಏನಿದೆ ಇದು ವಿಕೃತಿ ಸ್ವರಗಳು ಅಂತ ಬರೀತೀರಾ. ನೆಕ್ಸ್ಟ್ 3ನೇ ಪಾಯಿಂಟಿಗೆ ಹೋದವಾಗ ನೀವು ಪ್ರಕೃತಿ ಸ್ವರಗಳಿಗೆ ಯಾವುದೇ ಪ್ರಭೇದಗಳಿರೋದಿಲ್ಲ. ಆಯಿತಾ? ವಿಕೃತಿ ಸ್ವರಗಳಿಗೆ ಪ್ರಭೇದಗಳಿರುತ್ತದೆ, ಬರಿಬೇಕು ನೀವು. ರಿಷಭ ಏನೇನಿದೆ 3 ಪ್ರಭೇದ, ಅದು 3 ಆ ಥರ ಬರೆದ್ರೆ ಅದು ವ್ಯತ್ಯಾಸ ಆಯಿತು. ಆಯಿತಾ? ಆರೋಹಣ ಅವರೋಹಣ ಅಂತ ಒಂದಿದೆ. ಆರೋಹಣ ಅಂದ್ರೇನು, ಕ್ರಮವಾದ ಸ್ವರಗಳ ಕ್ರಮವಾದ ಏರುವಿಕೆಯನ್ನು ಆರೋಹಣ ಅಂತೀವಿ, ಸ್ವರಗಳ ಕ್ರಮವಾದ ಇಳಿಯುವಿಕೆಯನ್ನು ಅವರೋಹಣ ಅಂತೀವಿ. ಒಂದು ಉದಾಹರಣೆ ಕೊಡಿ. ಸರಿ, ಗಮ, ಪದ, ನಿ ಈ ಕಡೆಗೆ ಸಾನಿದಾಪ ಮಾಗರಿ. ಇಷ್ಟೇ ನೀವು ಬರೆಯೋದಕ್ಕೆ ಸಾಧ್ಯ ಆರೋಹಣ ಮತ್ತು ಅವರೋಹಣಕ್ಕೆ. ಈ ರೀತಿಯಾಗಿ ವ್ಯತ್ಯಾಸ ಕೇಳಿದವಾಗ ಬರಿತಾ ಹೋಗ್ರಿ. ಮುಂದಿನದ್ದು ಸರಿ ತಪ್ಪು ತಿಳಿಸ್ಬೇಕಷ್ಟೆ, ಸರಿಪಡಿಸೋದೇನಿರೋದಿಲ್ಲ. ಮಧ್ಯಮ ಸ್ವರದಲ್ಲಿ 3 ಪ್ರಭೇದಗಳಿವೆ, ಸರಿ. ದೈವತದಲ್ಲಿ 2 ಪ್ರಭೇದಗಳಿವೆ, ತಪ್ಪು. ಆರೋಹಣದಲ್ಲಿ ಸ್ವರಗಳು ಕ್ರಮವಾಗಿ ಏರುತ್ತವೆ, ಸರಿ. ಸ, ಪ ಸ್ವರಗಳು ವಿಕೃತಿ ಸ್ವರಗಳಾಗಿವೆ, ತಪ್ಪು. ತಾರಸ್ಥಾಯಿ ಸ್ವರಗಳ ಮೇಲೆ ಚುಕ್ಕಿ ಇಡಲಾಗುತ್ತದೆ, ಇದು ಸರಿ ಉತ್ತರ. ಇದಿಷ್ಟು ನಿಮಗೆ 3ನೇ ಅಧ್ಯಾಯದ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ದೊಡ್ಡ ಪ್ರಶ್ನೆಗಳನ್ನು ನೀವೇ ಬರಿಬೇಕಾಗತ್ತೆ, ಅದನ್ನು ನೋಡಿ ಬರೆಯಿರಿ. ಹೆಚ್ಚಾಗಿ ಸಾಮ್ಯ, ವ್ಯತ್ಯಾಸ ಇಂಥದನ್ನೇ ಕೇಳಿರ್ತಾರೆ, ಹಾಗಾಗಿ ಅದನ್ನು ಬರಿಬಹುದು ನೀವು. ಆಧಾರ ಶ್ರುತಿ, ವಿಕೃತಿ ಸ್ವರ ಯಾವುದು, ಹೆಚ್ಚು ಪ್ರಶ್ನೆಗಳು ಇದೇ ಬಂದಿದೆ ನಿಮಗೆ, ಅದನ್ನು ಬರೀರಿ. ಇದಿಷ್ಟನ್ನು ನೀವು ಕರೆಕ್ಟಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ 3ನೇ ಒಂದು ಅಧ್ಯಾಯ ಪರ್ಫೆಕ್ಟ್ ಆಗ್ತೀರಾ. ಥ್ಯಾಂಕ್ ಯು.